ಲಕ್ಷ್ಮಿ ಸೀರಿಯಲ್ ಶ್ರೇಷ್ಠ ಪ್ಲಾನ್ ವರ್ಕೌಟ್ ಆಯಿತು. ಕುಸುಮ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ. ತಾಂಡವನನ್ನು ಪಡೆಯುವುದಕ್ಕೆ ಶ್ರೇಷ್ಠ ಪಡೆಯುತ್ತಿರುವ ಪಾಂಡು ಅಷ್ಟಿಷ್ಟಲ್ಲ. ತಾಂಡವ್ ಮನೆಯಲ್ಲಿ ಏನೆಲ್ಲ ಅಲ್ಲಲ್ಲೋ ಕಲ್ಲಲ್ಲೋ ಮಾಡಬಹುದು ಅಷ್ಟೆಲ್ಲವನ್ನು ಮಾಡುತ್ತಿದ್ದಾಳೆ. ಈಗಾಗಲೇ ತಾಂಡವ್ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗಿದೆ. ಆದರೆ ಅದನ್ನು ಮನೆಯವರಿಂದ ಮುಚ್ಚಿಡಲಾಗಿದೆ. ಈ ಕಳ್ಳಟವೆಲ್ಲ ಪೂಜಾಳ ಕಿವಿಗೆ ಬಿದ್ದಿದೆ. ಅದಕ್ಕೆಂದೇ ಅಕ್ಕನ ಸಂಸಾರ ಹಾಳಾದಕ್ಕೆ ಬಿಡೋದೆ ಮಕ್ಕಳಿಂದ ನಾಟಕ ಶುರು ಮಾಡಿಸಿದ್ದಳು. ತಾಂಡವ್ಗೆ ಮಕ್ಕಳೆಂದರೆ ತುಂಬ ಇಷ್ಟ. ಆದರೆ ಭಾಗ್ಯ ಎಂದರೆ ಅಸಡ್ಡೆ. ತನ್ನ ಇಷ್ಟದಂತೆ ಇಲ್ಲ ಸ್ಟೈಲ್ ಮಾಡಲ್ಲ, ಅದೇ ರೀತಿ ಸೀರೆ, ಅದೇ ಉದ್ದ ಜಡೆ, ಫ್ಯಾಷನ್ ಅನ್ನೋದೇ ಗೊತ್ತಿಲ್ಲ ಎಂಬ ಆರೋಪ. ಈಗ ಶ್ರೇಷ್ಠಳ ಸಹವಾಸದಿಂದ ಭಾಗ್ಯ ಬೇಡವಾಗಿದ್ದಾಳೆ. ಮಕ್ಕಳಿಗಾಗಿ ಹಿಂದೆ ಸರಿದಿದ್ದ ತಾಂಡವ್ ಇದೀಗ ಮತ್ತೆ ಡಿವೋರ್ಸ್ ಮಾತನಾಡಿದ್ದಾನೆ. ಮಕ್ಕಳ ನಾಟಕ ಬಯಲು. ಶ್ರೇಷ್ಠಳಿಗೆ ತಾಂಡವ್ ಬೇಕು, ಹೇಗಾದರೂ ಮಾಡಿ ಅವನನ್ನು ಪಡೆಯಲೇಬೇಕು ಎಂಬ ಹಠ. ಅದಕ್ಕಾಗಿ ಸಮಯ ಸಿಕ್ಕಾಗೆಲ್ಲ ಭಾಗ್ಯಳ ಬಗ್ಗೆ ಕುಸುಮ ಬಗ್ಗೆ ನೆಗೆಟಿವಿಟಿಯನ್ನು ತುಂಬುತ್ತಾ ಇರುತ್ತಾಳೆ. ಈಗ ಮಕ್ಕಳು ನಾಟಕವಾಡುತ್ತಿರುವ ಸತ್ಯವನ್ನು ಶ್ರೇಷ್ಠ ಕಂಡು ಹುಡುದಿದ್ದಾಳೆ. ಅದನ್ನೇ ಬಂದು ತಾಂಡವ್ ಕಿವಿಗೂ ಊದಿದ್ದಾಳೆ. ನಿನ್ನ ಮಗನಿಗೆ ಯಾವ ಕಾಯಿಲೆಯೂ ಇಲ್ಲ, ನೀವಿಬ್ಬರು ಒಂದು ಮಾಡೋದಕ್ಕೆ ಇಷ್ಟೆಲ್ಲ ನಾಟಕ ಮಾಡುತ್ತಿದ್ದಾರೆ ಎಂದಿದ್ದಾಳೆ. ಮಕ್ಕಳನ್ನು ಗದರಿಸಿದ ತಾಂಡವ್. ಶ್ರೇಷ್ಠ ಮಾತು ಎಂದರೆ ತಾಂಡವ್ಗೆ ವೇದವಾಕ್ಯ. ಹಾಗಂತ ಸತ್ಯ ಗೊತ್ತಾದ ತಕ್ಷಣ ರಿಯಾಕ್ಟ್ ಮಾಡಲಿಲ್ಲ, ಸುಮ್ಮನೆ ಇದ್ದ. ಈಗ ತಾಂಡವ್ ಸ್ವಾಭಿಮಾನ ಮತ್ತೆ ಕೆಣಕಿದ ಭಾಗ್ಯ ಬೇರೆ ಹೋರಾಟ ಮಾಡಿ SLC ಪರೀಕ್ಷೆ ಬರೆದಿದ್ದಾಳೆ. ಅಷ್ಟೇ ಅಲ್ಲ, ಮಗಳು ಪರೀಕ್ಷೆ ಬರೆಯುವಂತೆ ಮಾಡಿದ್ದಾಳೆ. ಇದು ತಾಂಡವ್ ಕಡೆಯಿಂದ ಸಹಿಸಲಾಗಲಿಲ್ಲ. ಹೀಗಾಗಿ ಈಗ ಮನೆಯಲ್ಲಿ ದೊಡ್ಡ ರಾದಂತ ಮಾಡಿದ್ದಾನೆ. ಮಕ್ಕಳಿಗೆ ಹೊಡೆದು ಬಡಿದು ಸತ್ಯ ಬಾಯಿಸಿಬಿಟ್ಟಿದ್ದಾನೆ. ಭಯಕ್ಕೆ ಎಲ್ಲ ಸತ್ಯ ಹೊರಕ್ಕೆ. ಗುಂಡ ಎಷ್ಟೇ ಮಾತನಾಡಿದರೂ ಅಪ್ಪನ ಕೋಪಕ್ಕೆ ಹೆದರುತ್ತಾನೆ. ಅಪ್ಪ ಅಮ್ಮ ಒಂದಾಗುವುದಕ್ಕೆ ಪೂಜೆ ಕೊಟ್ಟ ಪ್ಲಾನ್ ವರ್ಕೌಟ್ ಆಗಿತ್ತು. ಆದರೆ ಶ್ರೇಷ್ಠಳ ಕಿತಾಪತಿಯಿಂದ ಎಲ್ಲವೂ ಹಾಳಾಗಿದೆ. ಗುಂಡನಿಗೆ ಹೊಡೆದ ತಾಂಡವ್ ಕಡೆಗೂ ಸತ್ಯ ಕಂಡು ಹಿಡಿದುಕೊಂಡಿದ್ದಾನೆ. ಮಕ್ಕಳು ನಾಟಕವಾಡಿ ಬಿಟ್ಟಿರಲ್ಲ, ಅದು ಅಪ್ಪನ ಜೊತೆ ನಾಟಕವಾಡಿದ್ದೀರಿ ಎಂದು ಕೋಪದಲ್ಲಿ ಗದರುತ್ತಾನೆ. ತಾಂಡವ್ ರುದ್ರಾವತಾರಕ್ಕೆ ಮಕ್ಕಳು ಭಯಗೊಂಡು ಸುಮ್ಮನೆ ನಿಂತಿದ್ದಾರೆ. ಗಂಡನ ಮಾತಿಗೆ ಎದುರಿಗೆ ಬಂದಳಾದ ಭಾಗ್ಯ. ಮಕ್ಕಳಿಗೂ ತಾಂಡವ್ ಎಚ್ಚರಿಕೆ ಕೊಟ್ಟಿದ್ದಾನೆ. ನಿಮ್ಮ ಅಮ್ಮನಿಗೋಸ್ಕರ ನಾಟಕವಾಡಿದ್ದೀರಿ ಅಲ್ವಾ, ಡಿವೋರ್ಸ್ ಹೋಲ್ಡ್ನಲ್ಲಿ ಇಟ್ಟಿದ್ದೆ, ಆದರೆ ಈಗ ಅದನ್ನು ಮುಂದುವರಿಸುತ್ತೀನಿ. ಇವತ್ತೇ ನಿಮ್ಮ ಅಮ್ಮನಿಗೆ ಡಿವೋರ್ಸ್ ಕೊಡ್ತೀನಿ. ಈ ಕ್ಷಣದಿಂದಾನೇ ನಿಮ್ಮ ಅಮ್ಮ ಮನೆ ಬಿಟ್ಟು ಹೋಗಬೇಕು. ನೀನು ನನ್ನ ಬಳಿ ಇರಬೇಕು. ಇನ್ನು ಮುಂದೆ ನಿಮಗೆ ಅಪ್ಪನೇ ಎಲ್ಲ ಆಗಬೇಕು, ಗೊತ್ತಾಯ್ತಾ ಎಂದು ಹೇಳಿದಾಗ ಮಕ್ಕಳಿಗೆ ಆತಂಕವಾಗುತ್ತದೆ. ಮೌನಕ್ಕೆ ಜಾರಿದ ಭಾಗ್ಯ ಅಂತೂ ಏನು ಮಾತಬೇಕು ಎಂಬುದೇ ತಿಳಿಯದೆ ಮೌನಿಯಾಗಿದ್ದಾಳೆ. ಪ್ರಮಾಣ ಮಾಡಿ ತಾಳಿ ಕಟ್ಟಿದ ದಿನವನ್ನು ನೆನೆದು ಕಣ್ಣೀರಾಗಿದ್ದಾಳೆ. ಗಲಾಟೆ ಮಾಡಬೇಕಾ, ಸುಮ್ಮನೆ ಹೊರಡು ಬಿಡಬೇಕು ಎನ್ನುವುದು ಆಕೆಗೆ ತಿಳಿಯದಾಗಿದೆ. ಇಲ್ಲದೆ ಹೋಯ್ತು ಗುಂಡನ ನಾಟಕ. ಶ್ರೇಷ್ಠ ಮನೆಗೆ ಗಂಟು ಮೂಟೆ ಕಟ್ಟಲಿದ್ದಾನ ತಾಂಡವ್. ಭಾಗ್ಯಲಕ್ಷ್ಮಿ ಧಾರಾವಾಹಿ. ಗುಂಡನನ್ನು ಹೆದರಿಸಿ ಬಾಯಿ ಬಿಡಿಸುವ ಉದ್ದೇಶದಿಂದ ಶ್ರೇಷ್ಠ ಹಾಗೂ ಮಹೇಶ ನಾಟಕ ಮಾಡುತ್ತಾರೆ. ಮಗುವಿಗೆ ಹೆದರಿಸಿದರೆ ನಿಜ ಹೇಳಬಹುದು ಎಂಬ ಕಾರಣಕ್ಕೆ ಮಹೇಶ ಮಾರು ವೇಷದಲ್ಲಿ ಗುಂಡನನ್ನು ಬ್ರೈನ್ ವಾಶ್ ಮಾಡುತ್ತಾನೆ. ಇವರಿಬ್ಬರು ಪ್ಲಾನ್ ತಿಳಿಯುವ ಸುಂದ್ರಿ ಎಲ್ಲ ವಿಚಾರವನ್ನು ಪೂಜಾಗೆ ಹೇಳುತ್ತಾಳೆ. ಗುಂಡಣ್ಣ ನಿಜ ಹೇಳಿದಂತೆ ತಡೆಯಲು ಪೂಜಾ ಆತುರವಾಗಿ ಗುಂಡನ ಬಳಿ ಬರುತ್ತಾರೆ. ಪೂಜಾಗೆ ತನ್ವಿ ಎದುರಾಗುತ್ತಾಳೆ. ಗುಂಡಣ್ಣ ನಾವು ಮಾಡಿದ ನಾಟಕದ ಬಗ್ಗೆ ನಿಮ್ಮ ಅಮ್ಮನಿಗೆ ಹೇಳಲು ಹೊರಟಿದ್ದಾನೆ ಎನ್ನುತ್ತಾಳೆ. ಆದರೆ ತನ್ವಿಗೆ ತಕ್ಷಣಕ್ಕೆ ನೆನಪಿಗೆ ಬರುವುದಿಲ್ಲ. ಯಾವ ನಾಟಕ ಎಂದು ಕೇಳುತ್ತಾಳೆ. ಗುಂಡಣ್ಣ ತಲೆ ಸುತ್ತಿ ಬಿದ್ದಂತೆ ರೆಸಾರ್ಟ್ನಲ್ಲಿ ನಾಟಕ ಮಾಡಿದ್ದು ನಾಟಕ ತಾನೇ, ಅದನ್ನು ತಡೆಯಬೇಕು ಬಾ ಎಂದು ಕರೆದುಕೊಂಡು ಹೋಗುತ್ತಾಳೆ. ಪೂಜಾ ತನ್ವಿ ಮಾತನಾಡುವುದನ್ನು ತಾಂಡವ್ ಕೇಳಿಸಿಕೊಳ್ಳುತ್ತಾನೆ. ಆದರೆ ಅಷ್ಟರಲ್ಲಿ ತನ್ಮಯ್ ಎಲ್ಲ ವಿಚಾರವನ್ನು ಭಾಗ್ಯಗೆ ಹೇಳುತ್ತಾನೆ. ಇದನ್ನು ಕೇಳಿ ಭಾಗ್ಯಗೆ ಶಾಕ್ ಆಗುತ್ತದೆ. ಅಷ್ಟರಲ್ಲಿ ಪೂಜಾ ಬಂದು ಅಕ್ಕ ನೀನು ಹೊರಗೆ ಹೋಗು, ನಾನು ಗುಂಡನ ಬಳಿ ಏನೋ ಮಾತನಾಡಬೇಕು ಎನ್ನುತ್ತಾಳೆ. ಮಗನ ಸುಳ್ಳಿಗೂ ಭಾಗ್ಯಳನ್ನು ದೂರಿದ ತಾಂಡವ್. ವಿಚಾರವನ್ನು ಶ್ರೇಷ್ಠಗೆ ಮೆಸೇಜ್ ಮಾಡುವ ತಾಂಡವ್ ಗುಂಡನನ್ನು ಕರೆಯುತ್ತಾನೆ. ತಾಂಡವ್ ಮಗನನ್ನು ಹೀಗೆ ಜೋರಾಗಿ ಕರೆಯುತ್ತಿರುವುದು ಏಕೆ ಎಂದು ಭಾಗ್ಯಗೆ ಗೊಂದಲವಾಗುತ್ತದೆ. ಎಲ್ಲರೂ ಹಾಲ್ಗೆ ಬರುತ್ತಾರೆ. ಮನೆಯಲ್ಲಿ ಏನೆಲ್ಲ ನಾಟಕ ನಡೆಯುತ್ತಿದೆ ಎಂದು ಬಯಲು ಮಾಡಬೇಕಿದೆ, ಅದಕ್ಕೆ ಎಲ್ಲರನ್ನು ಕರೆದದ್ದು ಎಂದು ತಾಂಡವ್ ಹೇಳುತ್ತಾನೆ. ತಾಯಿ ಮಗನಿಗೆ ಕದಿಯಲು ಹೇಳಿಕೊಟ್ಟ ಕಥೆಯನ್ನು ಉದಾಹರಣೆಯನ್ನಾಗಿ ಹೇಳುವ ಮೂಲಕ ಗುಂಡಣ್ಣ ಸುಳ್ಳು ಹೇಳಿದ್ದನ್ನು ಮನೆಯವರ ಮುಂದೆ ಬಾಯಿ ಬಿಡುತ್ತಾನೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಸುಳ್ಳು ಹೇಳುತ್ತಿದ್ದೀಯಾ ಎಂದು ಕೆನ್ನೆಗೆ ಹೊಡೆಯುತ್ತಾನೆ. ಮತ್ತೊಮ್ಮೆ ಗುಂಡನಿಗೆ ಹೊಡೆಯಲು ಕೈ ಎತ್ತಿದಾಗ ಭಾಗ್ಯ ತಾಂಡವನನ್ನು ತಡೆಯುತ್ತಾಳೆ. ಇದೆಲ್ಲವೂ ನಿನ್ನಿಂದಲೇ. ಈಗಲೇ ಮಕ್ಕಳಿಗೆ ಸುಳ್ಳು ಹೇಳುವುದು, ನಾಟಕ ಮಾಡುವುದನ್ನು ಹೇಳಿಕೊಡುತ್ತಿದ್ದೀಯಾ? ನಾಚಿಕೆಯಾಗುತ್ತಿಲ್ಲವೇ? ನಿನ್ನದು ಒಂದು ಜನ್ಮವನ, ನೀನೊಬ್ಬಳು ದರಿದ್ರ ತಾಯಿ ಎಂದು ಭಾಗ್ಯಗೆ ಬೈಯುತ್ತಾನೆ. ಅಷ್ಟರಲ್ಲಿ ಮಧ್ಯೆ ಬರುವ ಕುಸುಮ, ಹಾಗಿದ್ದರೆ ನನಗೂ ನೀವು ಬೈಯಬೇಕು ಎನ್ನುತ್ತಾಳೆ. ಧರ್ಮರಾಜ್ ಕೂಡ ನನಗೂ ಚೀಮರಿ ಹಾಕು ಎನ್ನುತ್ತಾರೆ. ಅಪ್ಪ ಅಮ್ಮನನ್ನು ಒಂದು ಮಾಡುವ ಉದ್ದೇಶದಿಂದ ಗುಂಡಣ್ಣ ಹಾಗೆ ನಾಟಕ ಮಾಡಿದ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿತ್ತು, ಆದರೆ ನಾವು ಸುಮ್ಮನಿದ್ದೆವು ಎಂದು ಎಲ್ಲರೂ ಹೇಳುತ್ತಾರೆ. ಆಗ ತಾಂಡವ್ಗೆ ಏನು ಹೇಳಬೇಕೆಂದು ತಿಳಿಯುವುದಿಲ್ಲ. ಶ್ರೇಷ್ಠಗೆ ಕಪಾಳ ಮೋಕ್ಷ ಮಾಡಿದ ಸುಂದ್ರಿ. ಇತ್ತ ತಾಂಡವ್ ಮೆಸೇಜ್ ನೋಡಿದ ಶ್ರೇಷ್ಠ ಖುಷಿಯಾಗುತ್ತಾಳೆ. ತಾಂಡವ್ ಎಂಥವನು ಎಂದು ಮಕ್ಕಳಿಗೆ ತಿಳಿಯಿತು. ಇನ್ನೂ ಅವನೇ ಆ ದರಿದ್ರ ಮಕ್ಕಳಿಗೆ ಪಾಠ ಕಲಿಸುತ್ತಾನೆ, ಇಬ್ಬರನ್ನು ಮನೆಯಿಂದ ಹೊರಹಾಕುತ್ತಾನೆ ಎಂದು ಬೀಗುತ್ತಾಳೆ. ಶ್ರೇಷ್ಠ ಮಾತುಗಳನ್ನು ಕೇಳಿ ಸುಂದರಿಗೆ ಕೋಪ ಬರುತ್ತದೆ. ಮಕ್ಕಳ ಮೇಲೆ ಇಷ್ಟೆಲ್ಲ ದ್ವೇಷ ಕಾರುತ್ತಿದ್ದಾಳೆ, ಒಂದು ಸಂಸಾರವನ್ನು ಹಾಳು ಮಾಡುತ್ತಿದ್ದಾಳೆ ಎಂಬ ಕೋಪದಿಂದಲೂ ಏನು ಸುಂದರಿ ಶ್ರೇಷ್ಠ ಕೆನ್ನೆಗೆ ಬಾರಿಸುತ್ತಾಳೆ. ಎಲ್ಲ ನಿಜ ತಿಳಿದ ನಂತರವೂ ತಾಂಡವ್ ಮತ್ತೆ ವಾದ ಶುರು ಮಾಡುತ್ತಾನ, ಮನೆ ಬಿಟ್ಟು ಶ್ರೇಷ್ಠ ಬಳಿ ಬರುತ್ತಾನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.